ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ವ್ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. 3 ದಿನ ಕ್ಷೇತ್ರದಲ್ಲೇ ಉಳಿದುಕೊಂಡು ಜನಾರ್ದನ್ ರೆಡ್ಡಿಗೆ ಸೋಲಿನ ರುಚಿ ತೋರಿಸಿದ್ರ ಸಿಎಂ ಸಿದ್ದರಾಮಯ್ಯ. ಹಾಗಾದರೆ ಏನಿದು ಅಂತ ನೋಡ್ಕೊಂಬರೋಣ ವೀಕ್ಷಕರು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಡೂರು ಉಪಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದ್ದು ಅಧರ್ಮ ಗೆಲುವು ಸಾಧಿಸಿದೆ. ಗೆಲುವಿದಾಗಿ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೆ ಎಂದು ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಹೇಳಿದ್ದಾರೆ. 3 ದಿನ ಕ್ಷೇತ್ರದಲ್ಲಿ ಉಳಿದುಕೊಂಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಪ್ರಮುಖವಾಗಿ ಒಂದು ಕಾರಣವಾಗಿದ್ದಾರೆ ಅಂತಲೇ ಸಹ ಹೇಳಲಾಗ್ತಾ ಇದೆ. ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವು ಸಾಧಿಸಿದ್ದಾರೆ. ಆ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತು ಬಿ ನಾಗೇಂದ್ರ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಟಾಸ್ಕನ್ನು ಜಯದಿಂದ ಮುಕ್ತಾಯಗೊಳಿಸಿದ್ದಾರೆ ಅಂತಲೂ ಸಹ ಒಂದು ಹೇಳಿದ್ದಾರೆ. ಸಂಡೂರು ಕ್ಷೇತ್ರದಲ್ಲಿನ ಗೆಲುವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿತ್ತು. ಯಾಕಂತಂದರೆ ಸಂಡೂರು BJPಯ ಜವಾಬ್ದಾರಿಯನ್ನು ಜನಾರ್ದನ್ ರೆಡ್ಡಿ ವಹಿಸಿಕೊಂಡಿದ್ದರು. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸವಾಲನ್ನು ಸಹ ಹಾಕಿ ಬಂದಿದ್ದು. ಎಲ್ಲಕ್ಕಿಂತ ಗಮನಿಸಬೇಕಾದ ವಿಚಾರವೇನೆಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿನಗಳ ಕಾಲ ಕ್ಷೇತ್ರದಲ್ಲೇ ವಾಸ್ತವ್ಯವನ್ನು ಹೂಡಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದು ಭರ್ಜರಿ ಪ್ರಚಾರವನ್ನು ಸಹ ನಡೆಸಿದರು. ಉಪಚುನಾವಣೆಯ ಇತರ 2 ಕ್ಷೇತ್ರಗಳಿಗಿಂತ ಸಂಡೂರು ಕ್ಷೇತ್ರವನ್ನು ಸಿಎಂ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರು. ಸತತವಾಗಿ 3 ದಿನ ಬಳ್ಳಾರಿ ಸಂಸದ ತುಕಾರಾಂ ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರುವ ಅನ್ನಪೂರ್ಣ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದರು. ಆ ಮೂಲಕ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಕಾರಣರಾದರು ಅಂತ ಸಹ ಹೇಳಿದ್ದಾರೆ. KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಉಪಚುನಾವಣೆ ಮುಖ್ಯವಾಗಿತ್ತು. ಅವರ ವಿರುದ್ಧ ಮೂಢ ಆರೋಪ FIR ನಂತರ ಎದುರಾಗಿರುವ ಚುನಾವಣೆ ಇದಾಗಿರುವುದರಿಂದ ಸೋಲು ಗೆಲುವು ಇವರ ರಾಜಕೀಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿತ್ತು. ಹಾಗಾಗಿ ಈ ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದರು. ಸಂಡೂರು ಉಪಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದ್ದು ಅಧರ್ಮ ಗೆಲುವು ಸಾಧಿಸಿದೆ. ಗೆಲುವುದಾಗಿ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೆ, ಆದರೆ ಆ ಮಾತು ಉಳಿಸಿಕೊಳ್ಳಲು ಆಗಲಿಲ್ಲ. ಸೋಲಿನ ಹೊಣೆ ನಾನೇ ಹೊರ್ತೀನಿ ಅಂತಂದು ಸಂಡೂರು BJP ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಹೇಳಿದ್ದಾರೆ. ಜೈಲು ಪಾಲಾಗಿದ್ದು ಬಳ್ಳಾರಿಗೆ 13 ವರ್ಷಗಳ ಪ್ರವೇಶಿಸಲು ಆಗದೇ ಇದ್ದಿದ್ದರಿಂದ ಸಿದ್ದರಾಮಯ್ಯ ಅವರೇ ಕಾರಣ ಎನ್ನುವ ಸಿಟ್ಟು ಜನಾರ್ದನ್ ರೆಡ್ಡಿ ಅವರಿಗೂ ಇತ್ತು. ಹಾಗಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಸಂಡೂರು BJP ಅಭ್ಯರ್ಥಿ ಬಂಗಾರು ಹನುಮಂತ ಅವರ ಗೆಲಿಗೆ ಒಂದು ಪಣವನ್ನು ಸಹ ರೆಡ್ಡಿ ತೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಜುಗರ ಅಥವಾ ಹಿನ್ನಡೆ ತರುವುದು ಜನಾರ್ದನ್ ರೆಡ್ಡಿಯ ಉದ್ದೇಶವಾಗಿತ್ತು. ಜೊತೆಗೆ ಸಂಡೂರು ಕ್ಷೇತ್ರವನ್ನು ಗೆಲ್ಲಿಸಿದರೆ ರಾಜ್ಯ ರಾಜಕೀಯದಲ್ಲಿ ತಮ್ಮ ಪ್ರಭಾವ ಹೆಚ್ಚಾಗಬಹುದು ಎನ್ನುವ ಲೆಕ್ಕಾಚಾರವೂ ರೆಡ್ಡಿ ಇತ್ತು. ಆದರೆ ಉಪಚುನಾವಣೆ ಫಲಿತಾಂಶ ಎಲ್ಲ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಜೊತೆಗೆ ಸಂತೋಷ್ ಲಾಡ್ ಅವರಿಗೂ ಪ್ರತಿಷ್ಠೆಯ ಚುನಾವಣೆ ಇದಾಗಿತ್ತು. ಅಪ್ಪ ಇಲ್ಲೇ ಸತ್ತಿದ್ದು, ದೊಡ್ಡಪ್ಪ ಇಲ್ಲೇ ಸತ್ತಿದ್ದು, ನಾನು ಇಲ್ಲೇ ಸಾಯೋದು ಎನ್ನುವ ಸೆಂಟಿಮೆಂಟ್ ಡೈಲಾಗ್ಗಳನ್ನು ಲಾಡ್ ಹೊಡೆದಿದ್ದರು. ಒಟ್ಟಿನಲ್ಲಿ ಸಂಡೂರು ಕ್ಷೇತ್ರ ಗೆಲುವು ಕಾಂಗ್ರೆಸ್ಗೆ ಮಹತ್ವದ್ದಾಗಿತ್ತು ಅನ್ನೋದು ಸಹ ಈ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾದರೆ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದರು, ಆದರೆ ಗೆಲ್ಲುವಕ್ಕೆ ಆಗಲಿಲ್ಲ. ಒಂದಂತೂ ನಿಜ, ಲಾಸ್ಟ್ ಟೈಮ್ 2023ರಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ಇಲ್ಲಿ ತುಕಾರಾಂ ಅವರು 30,000 ಹೆಚ್ಚು ಮತಗಳಿಂದ ಅವರು ಗೆಲುವನ್ನು ತಗೊಂಡಿದ್ದರು. ಆದರೆ ಈ ಸಲ ಗೆದ್ದಿರೋದು ಕೇವಲ 9,000 ಮತಗಳಿಂದ ಮಾತ್ರ. ಸ್ವಲ್ಪ ಅಂತರದಲ್ಲಿ ಎಲ್ಲೋ ಒಂದು ಕಡೆ ಸೋಲಾಗಿದೆ ಅಂತನ್ಬೋದು. ಬಟ್ ಓಟಿನ ಪರ್ಸೆಂಟೇಜ್ ನೋಡೋದಾದರೆ ಇಲ್ಲಿ BJP ಒಳ್ಳೆ ಗೇನ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಪೈಪೋಟಿ ಕೊಡ್ತೀನಿ, ಗೆದ್ದು ಬಂದೇ ಬರ್ತೀನಿ ಅನ್ನೋ ತುಕಾರಾಂ ಅವರು ಒಂದು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ರಾಜಕೀಯ ಸ್ವರೂಪ ಪಡೆಯುತ್ತೆ ಬಳ್ಳಾರಿಯಲ್ಲಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.